Hello students. ಈ ಮಾಡೆಲ್ ಕ್ವೆಶ್ಚನ್ ಪೇಪರ್ ನಂಬರ್ 1 ಈ ಕ್ವೆಶ್ಚನ್ ಪೇಪರ್ ಅನ್ನ ತಮಗೆ ಅಪ್ಲೋಡ್ ಮಾಡೀನಿ ಈಗ. ಅದಕ್ಕೆ ಆನ್ಸರ್ ಬಿಡ್ತೀನಿ ಅಂತ ಹೇಳಿದ್ದೆ. ನಾನೇ ಬರೆದಂತ ಆನ್ಸರ್ ಇದು. ತಗೊಂಡ್ರೆ ನಮ್ಮ ಸ್ಟೂಡೆಂಟ್ಸ್ ಗಾಗಿ ಮಾಡಿದಂತದ್ದು ಇದು. ನಮ್ಮ ಸ್ಟೂಡೆಂಟ್ಸ್ ಗೆ ಅವಾಗ ನಾನು ತೋರಿಸಿನಿ ಇದನ್ನ. ಕ್ವೆಶ್ಚನ್ ಪೇಪರ್ ಬಂದ ತಕ್ಷಣ ನಿಮಗೆ ಅದು ಈಗ ನೆನಪಾಯ್ತು ನನಗೆ. ಹಾಕ್ತೀನಿ ನೋಡ್ರಿ. ಇದಕ್ಕೆಲ್ಲ ಆನ್ಸರ್ ಡಿಸ್ಕಷನ್ ಮಾಡ್ತೀನಿ ನೋಡ್ರಿ. ಆನ್ಸರ್ ನೋಡ್ಕೊಡ್ರಿ. 1 to 5 ಅದ. ಇಲ್ಲಿ ತನಕ ನೋಡ್ರಿ ಇದು 10 1 ಮಾರ್ಕಿಂಗ್ ಕ್ವೆಶ್ಚನ್ಸ್. 11 12 ಅಷ್ಟೇ ನೋಡ್ರಿ ಫ್ರೆಂಡ್ಸ್. ಆನ್ಸರ್ ಇದು. ನಿಮ್ಗೆ ಹೆಂಗ ನೋಡ್ಕೊಡ್ರಿ. ಅದನ್ನೇನು ಸ್ವಲ್ಪ ಏನೋ ಹೆಂಗೆ ಮಾಡೋಕ್ಕಾಗುತ್ತೆ ನಿಮ್ಗೆ. ನನಗದು ಕರೆಕ್ಟ್ ಆಗಿದೆ ಇಲ್ಲ. ಎರಡು ಸೈಡ್ ಬೈ ಸೈಡ್ ಸಿಮಲ್ಟೇನಿಯಸ್ ತೋರಿಸ್ಬೇಕಂದೆ ಅಥವಾ PDF ಮಾಡಿ ಹಾಕ್ಬೇಕಂದೆ ನನಗೆ ಮಾಡಕ್ ಬರಲಿಲ್ಲ ಅದು. ಓಕೆ, 13th ಕ್ವಶನ್. ಇದಕ್ಕೆ ಆನ್ಸರ್ ಪ್ರೊನೌನ್ಸ್. ನೆಕ್ಸ್ಟ್ 2 ಮಾರ್ಕ್ ಕ್ವಶನ್ಸ್ ನೋಡ್ರಿ ಫ್ರೆಂಡ್ಸ್ ಅಷ್ಟೇ. ಆನ್ಸರ್ ಬರ್ದೇನ್ರಿ. ಫುಲ್ ಆನ್ಸರ್ ಇದೆ ರೀ, ಹಿಂಗೆ ಬರೀರಿ ನೀವು. ಅಥವಾ ಇದನ್ನು ತೆಗೆದು 1 2 ಅಂತ ತೆಗೆದು ರೇಡಿಯಬಲ್ ಸೆಂಟೆನ್ಸ್ ಮಾಡ್ರಿ. ಇಷ್ಟು ಬರೀರಿ, ನಡೀತದ್ರಿ. ಇದು ಯಾವುದು 60 ವರ್ಡ್ಸ್ನ ಬರೀದ ಆನ್ಸರ್ ಅದಲ್ಲ. ಅದಕ್ಕಿದು 18 to 23 ಏನೋ ಅದಾರ. ಇದು 18 and 19. 20 and 21. 22 23. Three marks questions in 60 words. ನಾನೇ ಬರ್ದ ಆನ್ಸರ್ ಇದು. ಟೆಕ್ಸ್ಟ್ ಬುಕ್ ರೆಫರೆನ್ಸ್ ಮಾಡ್ಕೊಂಡು ಬರ್ದೇನ್ರಿ. ಭಾಳ ದಿವಸದಿಂದ ಬರ್ದೇನೆ. ನನಗದು ಯಾಕೋ ನನಗದು ಇವತ್ತು ಬೆಳಿಗ್ಗೆ ನೆನಪಾಯ್ತು. ಇದು ಮಾಡಿಟ್ಟಿನ ಒಂದು ಕೆಲಸ ನಾವು ಹುಡುಗರಿಗೆ ಹಾಕಿದ್ರಾಯ್ತು ಅಂತೇಳಿ ನೋಡ್ಕೊಡ್ರಿ ಫ್ರೆಂಡ್ಸ್. ಓಕೆ, 13. ನೆಕ್ಸ್ಟ್ 4 ಮಾರ್ಕ್ ಕ್ವೆಶನ್ಸ್. ಆಮೇಲೆ ನಾ ಏನ್ ಮಾಡೇನ ಅಂತಂದ್ರೆ ಯಾವ್ದಾದ್ರು ಚಾಯ್ಸಿಂಗ್ ಕೇಳಾರಲ್ಲ, ನಾ ಚಾಯ್ಸಿಂಗ್ ಬರ್ದಿಲ್ರಿ, ಎಲ್ಲದನ್ನು ಬರ್ದೀನಿ ಅಂತ ಅನ್ಕೋತೀನಿ. ನಿಮಗೆ ಯಾವ ಬೇಕೋ ಅದನ್ನ ಬರ್ಕೊಡ್ರಿ. ಎನಿ 3 ಅಂದ್ರೆ ಎನಿ 3 ಬರ್ದಿಲ್ಲ, ನಾನು ಕೊಟ್ಟದ್ದು 4 ಎಲ್ಲಾನು ಬರ್ದೇನೆ. ಇಲ್ಲಿ ಬರ್ತೀರಿ ಸದ್ಯಕ್ಕೆ. 4 ಮಾರ್ಕ್ ಕ್ವೆಶನ್ಸ್. 24 25 26 27 ತನಕ ನೋಡ್ರಿ. 4 ಮಾರ್ಕ್ ಕ್ವೆಶನ್ಸ್. 24 ಕ್ವೆಶನ್ ನಂಬರ್ 24 ಕ್ವೆಶನ್ಸ್ ಇಷ್ಟು ಆನ್ಸರ್. 25 ಹಿಸ್ಟ್ರಿ 2 ಕ್ವೆಶನ್ ಆಯ್ತು. 26 ಇಷ್ಟು 3 ಕ್ವೆಶನ್ ಆಯ್ತು. 3 ಬರಿ ಅಂದಾರ ಅವರು, ನಾನು 4 ಬರೆದೇನೆ. 27 ಇಷ್ಟು ಬರ್ದೇನ್ರಿ. ಅದು ಅಷ್ಟೇ ಇತ್ತು, ನಾನೇನ್ ಮಾಡ್ಲಿ ಹೇಳ್ರಿ. ಓಕೆ, ಹಿಂಗೆ ಕಮ್ಮಿ ಆನ್ಸರ್ ಇದ್ದಾಗ ಅದನ್ನ ಬರಿಬೇಡ್ರಿ ನೀವು. ಹೆಚ್ಚು ಆನ್ಸರ್ ಇದ್ದದ್ದು ಬರೀರಿ. ನೀವು ಅನ್ಕೋಬಹುದು ಕಮ್ಮಿ ಇರ್ತೈತಿ ಬರೆಯಕ್ಕೆ ಅನುಕೂಲ. ಹಂಗಿಲ್ಲ. ಮಾರ್ಕ್ಸ್ ಕೊಡುವಾಗ ನಮಗೆ ಸ್ವಲ್ಪ ಇದಾಗ್ತದೆ, ಪೇಚಿಗೆ ಸಿಲುಕೊಂತೀವಿ ನಾವು. ಇಷ್ಟ ಬರೆದಾಗ ಇಷ್ಟು ಮಾರ್ಕ್ ನಾ ಹೆಂಗೆ ಮಾರ್ಕ್ ಕೊಡ್ಬೇಕಂತೇಳಿ. ಲಾಂಗ್ ಆನ್ಸರ್ ಯಾವ್ದದ, ಮ್ಯಾಟ್ರ್ ಯಾವ್ದು ಜಾಸ್ತಿ ಇದೆ ಅಲ್ಲಿ ಕೈ ಹಾಕ್ರಿ. ನೆಕ್ಸ್ಟ್ ಈ ಸದ್ಯಕ್ಕನ ಓಹೋ ಇಲ್ಲಿದೆ ರೀ ಇದು. ಐ ಆಮ್ ಸಾರಿ.
ಸಾರಿ ಫ್ರೆಂಡ್, ಭಾಳ ಐತಿ ವಿಡಿಯೋ ಮಾಡಿ ಸ್ವಲ್ಪ. ಐ ಆಮ್ ಸಾರಿ 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 ಸಾರಿ. ಚಲೋ ಅದ ನೋಡ್ರಿ. ಇದು ಇಂಟ್ರೊಡಕ್ಷನ್ನು ನಾ ಅಲ್ಲಿಗೆ ಮುಗೀತಂತ ಅನ್ಕೊಂಡ್ಬಿಟ್ಟಿದ್ದೆ. ಸಾರಿ ಫ್ರೆಂಡ್, ಸಾರಿ. ಇಲ್ಲಿ ತನಕ ಅದ ನೋಡ್ರಿ. 27 28th ಕ್ವಶನ್, 2 ಕ್ವಶನ್ ಎಕ್ಸ್ಟ್ರಾ ಕೊಡ್ತಿದ್ದಾಗದಾರ. 24 1, 25 2, 26 3, 27 4, 28 5 ಕ್ವಶನ್ಸ್, 5 ಬಿಡಿಸಿ ನೋಡ್ರಿ. ಟ್ವೆಂಟಿ 9 ಒಂದದಲ್ರಿ. ಅಪ್ಪ, $29. ನೆಕ್ಸ್ಟ್ ಪಾರ್ಟ್ ಚೇಂಜ್, ಸಿ ಪಾರ್ಟಿಗೆ ಬರ್ತೇವ್ರಿ. ಪ್ಯಾಸೇಜ್ಗೆ ಆನ್ಸರ್ಸ್ ಸ್ಟೂಡೆಂಟ್ಸ್. ಇದು ಅಲ್ಲಿ ಪ್ಯಾಸೇಜ್ ನೋಡ್ಕೊರಿ, ಇದಕ್ಕೆ ಆನ್ಸರ್ ನೋಡ್ಕೊಡ್ರಿ. ಅದು ಹೆಂಗೆ ತೆಗಿಬೇಕು ನೋಡ್ರಿ. ಪ್ರಿಂಟ್ಗೆ ತೆಗಿಯಕ್ಕೆ ಬರ್ತಾರೆ, ತಕ್ಕೊಂಬಿಡ್ರಿ. ಯಾಕಂದ್ರೆ ಒಂದು 2 ವಿಡಿಯೋ 2 ಮೊಬೈಲ್ ಫೋನಿಂದ ನೋಡ್ತೀರ ನೋಡ್ರಿ. ಒಂದು ಮೊಬೈಲ್ ಫೋನು ನನಗೆ ಈಗ ಹೊಳಿತದ. ಒಂದು ಮೊಬೈಲ್ ಫೋನು ಕ್ವಶನ್ ಓಪನ್ ಮಾಡ್ರಿ ಈ ಕಡೆ ಇಡ್ರಿ, ಇನ್ನೊಂದು ಮೊಬೈಲ್ ಫೋನ್ ಆನ್ಸರ್ ಓಪನ್ ಮಾಡ್ರಿ ಈಚ್ ಕಡೆ ಇಡ್ರಿ. 2 ಏಕಲ್ಕ ನೋಡ್ಬೋದಲ್ಲ. ಅಥವಾ ಇದಕ್ಕಿಂತ ಬೆಟರ್ ಸ್ಕಿಲ್ ಏನಾದ್ರು ಇದ್ರೆ ಅದು ಮಾಡ್ಕೊಡ್ರಿ. ನನಗೇನು ಹೊಳಿತೋ ನಾನು ಹೇಳಿ. ಪ್ಯಾಸೇಜ್ ಇದು, ಇದಕ್ಕೊಂದು ಪೋಯಮ್ ಇರ್ತದಲ್ಲ ಫ್ರೆಂಡ್ಸ್, ಆ ಪೋಯಮ್ಗೆ ಆನ್ಸರ್ಸ್ ಇವು. ಹೋಮ್ ದೆ ಬ್ರಾಟ್ ಹರ್ ವಾರಿಯರ್ ಡೆಡ್, ಆಲ್ಫ್ರೆಡ್ ಲಾರ್ಡ್ ಟೆನಿಸ್ ಅನ್ನೋ ಪೋಯಮ್. ನನಗೆ ಫ್ಯಾಮಿಲಿ ಇರೋದು ನನಗೆ ಪೋಯಮ್ ಅದು. ಐ ಹ್ಯಾವ್ ಟಾಟ್ ಇಟ್. ನೆಕ್ಸ್ಟ್ ಯಾವ್ದು ಬರ್ತದೆ ಇನ್ನು? ಪಾರ್ಟ್ ಡಿ ಬರ್ತದ. ಪಾರ್ಟ್ ಡಿ ಗ್ರಾಮರ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಇದು ಆರ್ಟಿಕಲ್, ವರ್ಬ್ ಫಾರ್ಮ್, ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್, ಟೆನ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಇದು ಪಾರ್ಟ್ ಡಿ. ಅದಕ್ಕೆ 6 ಕ್ವಶನ್ಸ್ ಇರ್ತದ, ಅಥವಾ ಕ್ವಶನ್ಸ್ ಆಪ್ಷನ್ ಕ್ವಶನ್ ಇರ್ತದ. ಇದು 2 ನೋಡಿಬಿಡ್ರಲ್ಲ, ಇದನ್ನ ಲಿಂಕರ್ಸ್ 2 ಇಟ್ಬಿಡ್ತೀನಿ ನೋಡಿಲ್ಲ. ಇದು ತುಂಬಿದ್ದು ಇದೇ ರೀತಿ ಆನ್ಸರ್ ಇದೇ ರೀತಿ ಬರಿಬೇಕು ನೀವು ರೀ. ಇದೊಂದು ಬೆಸ್ಟ್ ಮೆಥಡ್ ಅಂತಂದ್ರೆ ನೀವು ಇದನ್ನ ನೋಡೋದ್ರಿಂದ ನಿಮ್ಗೆ ಆನ್ಸರ್ ಹೆಂಗ್ ಬರಿಬೇಕು ಅಂತ ಗೊತ್ತಾಗ್ತದೆ. ಇದಕ್ಕೊಂದು 2 ಬರ್ದೆ ನೋಡ್ರಿ ನಾನು. ನನಗೆ 2 ಅನ್ಸಿತ್ತು, ಅದನ್ನು ಆಗ್ತದ. ಈ ನಾನು ಇಂಟರ್ವ್ಯೂ ಈ ಕ್ಯಾಂಡಿಡೇಟ್ ನನಗೆ 2 ಯಾಕೋ ಬರೋಬ್ಬರಿ ಅನಿಸ್ತಪ್ಪ, ನಾನು 2 ಬರ್ದೇನೆ. ನನಗೆ ಹೆಂಗೆ ಒಂದು ಯಾವ ಸೆನ್ಸ್ ಮೇಲೆ ಅಂತ ನನಗೆ ಗೊತ್ತಾಗ್ಲಿಲ್ಲ. ಅದು 2 ಸರಿ ಅಂತ ಅನಿಸ್ತೀರಿ, ನನಗೆ 2 ಬರ್ದೇನೆ. ನೀವು ಹಂಗೆ ಬರಿಬೇಡ್ರಿಪ್ಪ ಆನ್ಸರ್ದಲ್ಲಿ. ನೀವು 1 ಬರೀರಿ, ಯಾವುದಾದ್ರು ದ ಅಂತರ ಬರ್ರಿ, ಇಲ್ಲ ಎ ಅಂತರ ಬರ್ರಿ. 2 ಬರಿಬೇಡ್ರಿ ಫ್ರೆಂಡ್ಸ್. 2 ಬರೆದ ಮಾರ್ಕ್ಸ್ ಹಾಕೋದಿಲ್ಲ ನಿಮಗೆ. 1 ಬರೀರಿ. ರೈಟ್ ಇದೆ, ರೈಟ್ ಆಗಿ ನನಗೆ ಕ್ಲಿಯರ್ ಆಗ್ಲಿಲ್ಲ ಅದು. ಒಂದು ವ್ಯೂದಿಂದ ನೋಡಿದ್ರೆ ಇದು ಎ ಸರಿ ಅನಿಸ್ತದ, ಒಂದು ವ್ಯೂದಿಂದ ನೋಡಿದ್ರೆ ದ ಸರಿ ಅನಿಸ್ತದೆ ನನಗದು. ಹಂಗಾಗಿ ನಿಮ್ಗೆ ಸ್ಟಡಿ ಪರ್ಪಸ್ಗಂತ ಕೊಟ್ಟಿ ನಾನು ಇದನ್ನು. ಬಟ್ ಎಕ್ಸಾಮ್ ಪರ್ಪಸ್ಗಂತ 1 ಬರೀರಿ ಯಾವುದಾದ್ರು, ಐದರ್ ಎ ಆರ್ ದ. ಯಾನಂತೂ ಬರಲ್ಲ. ಲಿಂಕರ್ಸ್ಗಳು ಕರೆಕ್ಟ್ ಅದಾವ, ಲಿಂಕರ್ಸ್ಗಳು ನೋಡ್ಕೊಡ್ರಿ. ಗ್ರಾಮರ್ ಸಂಬಂಧಪಟ್ಟಿರ್ತಕ್ಕಂಥ ಕ್ವಶನ್ ಇದು. ಇದು ಒಂದು 2 32nd ಕ್ವಶನ್, 32nd ಕ್ವಶನ್ ಎ ಬಿ 2 ನೋಡ್ಕೊಡ್ರಿ. ಇದು ಒಂದು ಕ್ವಶನ್ ಟ್ಯಾಗ್ ಇರ್ತದ, ಒಂದು ಫ್ರೇಮಿಂಗ್ ಕ್ವಶನ್ ಇರ್ತದ. ಇನ್ನೊಂದು ಏನದಲ್ಲ ಆಪ್ಷನ್, ಇದು ಆರ್ ಅಂತ ಏನೋ ಬರ್ಬೇಕನ್ರಿ. ಇಲ್ಲೇ ಆರ್ ಅಂತ ಬರ್ಬೇಕ್ರಿ. ಇಲ್ಲಿ ಮತ್ತೇನಾದ್ರು ಮಾಡ್ಲಿಕ್ಕೆ ಹೋದೇನು ಬೇಡ. ಸೆಕೆಂಡ್ ಎ ಬಿ 2 ಕ್ವಶನ್ಸ್ ಡಿಸ್ಕಷನ್ ಮಾಡೀನಿ, ಆನ್ಸರ್ ಬರ್ದೇನ್ರಿ. ಹಾಗೇನಾದ್ರೂ ಕಮೆಂಟ್ ಹಾಕ್ರಿ, ನೀವು ನೋಡ್ತಿರ್ತೀನಿ. ಇವತ್ತು ಫ್ರೀ ಇದೆ ನಾನು. ಇದು ನೋಟ್ ಮೇಕಿಂಗ್ ಫ್ಲೋ ಚಾರ್ಟ್ ಫ್ರೆಂಡ್ಸ್.
ಇದಕ್ಕೆ ಎಕ್ಸ್ಪ್ಲನೇಷನ್ ಎಲ್ಲ ಮಾಡಿ ನೋಡ್ರಿ, ಒಂದು ವಿಡಿಯೋ ನೋಡ್ರಿ ನೀವು, ಎಕ್ಸ್ಪ್ಲೈನ್ ಮಾಡೀನಿ ಅದ್ರೊಳಗೆ, ಡೀಟೇಲ್ ಆನ್ಸರ್ ಎಲ್ಲ ಹೇಳೀನಿ. ಇದ್ರೊಳಗೆ ಅಷ್ಟೇ ಸುಮ್ಮನೆ ತೋರಿಸ್ತೀನಿ ನಿಮ್ಗೆ ಲಿಟ್ರೇಚರ್. ಇದು ರಿಪೋರ್ಟ್ ರೈಟಿಂಗ್ ಇರುತ್ತೆ, ಸಾರಿ ಇದೇನಂತೀವಿ ಅದಕ್ಕೆ, ರಿಪೋರ್ಟೆಡ್ ಸ್ಪೀಚ್, ಡೈರೆಕ್ಟ್ ಅಂಡ್ ಇಂಡೈರೆಕ್ಟ್ ಸ್ಪೀಚ್. ಇದು ನೋಡ್ಕೊಡ್ರಿ, 5 ಮಾರ್ಕ್ ಕ್ವಶನ್. ನೆಕ್ಸ್ಟ್ ಇದಕ್ಕೂ ಕೂಡ ಆಪ್ಷನ್ ಇರ್ತೈತೆ ರೀ ಫ್ರೆಂಡ್ಸ್. ಇದು ಯಾವುದು ರಿಪೋರ್ಟೆಡ್ ಸ್ಪೀಚ್ ಇಲ್ಲ, ಇದಕ್ಕೆ ಆಪ್ಷನ್ ಇಲ್ರಿ. 34 ಕ್ವಶನ್ ಇದು 35 ಕ್ವಶನ್ ಡೈರೆಕ್ಟ್. ಇದು ಆಪ್ಷನ್ ಇರೋದಿಲ್ಲ, ಆಪ್ಷನ್ ಇರೋದು ಲೆಟರ್ ರೈಟಿಂಗಕ್ಕೆ, ಸ್ಪೀಚ್ ಮೇಕಿಂಗಕ್ಕೆ. ಕ್ವಶನ್ ನಂಬರ್ 34 ಇದು 5 ಮಾರ್ಕ್ ಕ್ವಶನ್ಸ್. ಕ್ವಶನ್ ನಂಬರ್ 35 ಕಂಪ್ಲೀಷನ್ ಆಫ್ ಡೈಲಾಗ್. ಇದು 3 ಮಾರ್ಕ್ಸ್ ಇಂದ ಇರ್ತದೆ. ಇವಾಗ ಮೊದಲು 4 ಮಾರ್ಕ್ಸ್ ಇಂದ ಇತ್ತು. ಕ್ವಶನ್ ನೋಡ್ಕೊಡ್ರಿ, ಆನ್ಸರ್ ನೋಡ್ಕೊಡ್ರಿ. ಆನ್ಸರ್ ಬರೀ ಪದ್ಧತಿ ಹಂಗದ ನೋಡ್ಕೊಡ್ರಿ, ನಾ ಹೆಂಗ್ ಬರ್ದೀನಿ ಅದ್ರ ಹಂಗ ಬರೀಬೇಕು ಎಕ್ಸಾಮ್ದಲ್ಲಿ ನೀವ್ರಿ. ಬಹಳ ಅನುಕೂಲ ಅಂದ್ರೆ ನಿಮಗೆ ಈ ವಿಡಿಯೋ ನೋಡೋದ್ರಿಂದ ಆನ್ಸರ್ಸ್ ಅನ್ನ ಬರೀ ಸ್ಟೈಲ್ ಗೊತ್ತಾಗ್ತದೆ. ನಿಮಗೆ ಆನ್ಸರ್ ಗೊತ್ತಿರ್ತದ, ಬಟ್ ಬರೀ ಸ್ಟೈಲ್ ಬೇಕಲ್ಲ ಒಂಚೂರು. ಹೇಳಿನಿ ಆ ವಿಡಿಯೋ ಮಾಡುವಾಗ, ಅಂದ್ರೂ ಸಮ್ಟೈಮ್ಸ್ ಯಾವ್ದಾದ್ರು ನಾನು ಹೇಳಾರ್ದು ಇತ್ತಂದ್ರೆ ಇದನ್ನ ನೋಡಿದ್ರೆ ಗೊತ್ತಾಗ್ತದೆ, ಓ ಹಿಂಗ ಬರಿಬೇಕು ಅಂತ ಹೇಳಿ. ಎಲ್ಲ ಫ್ರೆಂಡ್ಸ್ಗೆಲ್ಲ ನಿಮ್ಗೆಲ್ಲ ಇದನ್ನ ಬೇಗ ಎಲ್ಲರಿಗೂ ಶೇರ್ ಮಾಡ್ರಿ, ಎಲ್ಲರಿಗೂ ಹೆಲ್ಪ್ ಆಗಲಿ. ನಿಮ್ಮ ಬ್ರದರ್ಸ್ ಸಿಸ್ಟರ್ಸ್ಗೆಲ್ಲ ಬೇಕಾದ್ರೆ ಕಾಲ್ ಮಾಡಿ ಹೇಳ್ರಿ, ಇಂಥ ವಿಡಿಯೋ ಬಿಟ್ಟಾರ ಸರ್ ಅಂತ ಹೇಳಿ. ಬರೀ ಪದ್ಧತಿ ಗೊತ್ತಾಗ್ತದೆ ನಿಮಗೆ. ಇನ್ನು ಲೆಟರ್ ರೈಟಿಂಗ್ ರೀ, ಕ್ವಶನ್ ನಂಬರ್ 36 ಇದರೊಳಗೆ A B ಅಂತ ಇರ್ತದೆ. ಲಾಸ್ಟ್ ಕ್ವಶನ್ ಬರೀತಕ್ಕಂಥ ಸ್ಟೈಲ್ ನೋಡ್ರಿ. ಸೆಂಟರ್ ಸೆಟರ್ಸ್, ಡೇಟ್ ಲೈನ್, ರಿಸೀವರ್ ಸೆಟರ್ಸ್, ಸೆಲ್ಯುಟೇಷನ್, ಸಬ್ಜೆಕ್ಟ್, reference, body of a letter, conclusion, signature, enclosures, biodata, last, end ಆಯ್ತು. ಇದಕ್ಕೆ ಆಪ್ಷನ್ ಕ್ವಶನ್ ಯಾವ್ದು ಅಂತಂದ್ರೆ ಸ್ಪೀಚ್ ಮೇಕಿಂಗ್ ಅಂತ ಅದಾರೆ. ಆರ್ ಅಂತ ಐತಿ ಬರ್ದೇನೆ. ಬರೀ ಪದ್ಧತಿ ನೋಡ್ರಿ ಹೆಂಗದ. ಮಾರ್ಜಿನ್ ದಿಂದ ಸ್ಟಾರ್ಟ್ ಮಾಡ್ತೀನಿ, ಸ್ಪೇಸ್ ಬಿಡ್ತೀನಿ ರೀ, ಮಾರ್ಜಿನ್ ದಿಂದ ಸ್ಟಾರ್ಟ್ ಆಗ್ತದೆ. ಇದೆಲ್ಲ ಹೇಳಿ ನಿಮ್ಗೆ ಸಾಕಷ್ಟು ವಿಡಿಯೋ ಹಾಕಿನಿ. ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಭಾಳ ಒಂದು 2015 to 2020 ಕವರ್ ಮಾಡೀನಿ. ಅದೆಲ್ಲ ನೋಡ್ರಿ, ಇದು ನೋಡ್ರಿ, ಈ ರೀತಿ ಬರಿಬೇಕಾಗ್ತದೆ ನೋಡ್ರಿ. ನಾವು ಹೆಂಗೆ ಬರೀದಂತ ಹಂಗ ಹೇಳ್ತಿದ್ದೆ, ಈಗ ಒಂದು ಶಾಂಪಲ್ ಕೊಟ್ಬಿಟ್ಟಿನಿ. ಲಾಸ್ಟ್ ಐ ಥಿಂಕ್ ಲಾಸ್ಟ್ ಲೈನು ಎಂಡ್ ಆಗ್ತದ್ರಿ. ಓಕೆ ಫ್ರೆಂಡ್ಸ್, ವಿದ್ಯಾರ್ಥಿಗಳೇ, ಈ ವಿಡಿಯೋದಿಂದ ನಿಮಗೆ ಏನು ಹೆಲ್ಪ್ ಆಗ್ತೈತೆ ಅಂದ್ರೆ ಬರೆಯೋ ಪದ್ಧತಿ ಗೊತ್ತಾಗ್ತೈತಿ. ಆನ್ಸರ್ನ ಈಗ ಬ್ರಾಕೆಟ್ನಾಗ ಇದ್ದದ್ದು ಬರಿಬ್ಯಾಡ್ರಿ. ನೀವು ಡೈಲಾಗ್, ಫಾರ್ ಎಕ್ಸಾಂಪಲ್ ಡೈಲಾಗ್ ನೀವು ಬರಿಬೇಕಾದನ್ನ ಅಂಡರ್ಲೈನ್ ಮಾಡ್ರಿ. ಅವ್ರು ಬರೆದದ್ದನ್ನ ಬರೀರಿ. ಏನು ಇಂಡಿಕೇಶನ್ಸ್ ಕೊಟ್ಟಿರ್ತಾವ ಬರಿಬ್ಯಾಡ್ರಿ. ಪ್ಯಾಸಿವ್ ಫಾರ್ಮ್ ಮಾಡುವಾಗ ಬ್ರಾಕೆಟ್ನಾಗ ಕೊಟ್ಟಿರ್ತಕ್ಕಂಥ ಫಾರ್ಮನ್ನು ಬರಿಬ್ಯಾಡ್ರಿ. ಬರೀ ಹೆಲ್ಪಿಂಗ್ ವರ್ಬ್, ಪಾಸ್ಟ್ ಪಾರ್ಟಿಸಿಪಲ್ ಅಷ್ಟೇ ಬರೀರಿ. ಅದನ್ನ ಅಂಡರ್ಲೈನ್ ಮಾಡ್ರಿ ಅಂತ ಹಿಂಗೆಲ್ಲ ಹೇಳ್ತಿದ್ದೆ. ಬ್ರಾಕೆಟ್ನ ಕೊಟ್ಟದ್ದು ಬರಿಬಾರ್ದು ಅಂತ ಹೇಳ್ತಿದ್ದೆ. ಈಗ ನಿಮ್ಗೆ ಕನ್ನಡಿಯನ್ನು ಕೊಟ್ಟೀನಿ, ನೋಡ್ಕೊಡ್ರಿ. ಬರೀ ಪದ್ಧತಿ ಗೊತ್ತಾಗ್ತೈತೆ. ಎಕ್ಸ್ಪ್ಲನೇಷನ್ ಮಾಡೀನಿ, ಬಟ್ 2 ಮಾರ್ಕ್ ಕ್ವಶನ್ಸ್, 3 ಮಾರ್ಕ್ ಕ್ವಶನ್, 4 ಮಾರ್ಕ್ ಕ್ವಶನ್ಸ್ ಮಾಡಿರಲಿಲ್ಲ. 2 ಮಾರ್ಕ್ಸ್ ಮಾಡಿದ್ದೆ, 3 ಮಾರ್ಕ್ಸ್ 4 ಮಾರ್ಕ್ಸ್ ಮಾಡಿರ್ಲಿಲ್ಲಲ್ಲ. ಪ್ಯಾಸೇಜ್ ಬಿಡಿಸಿರ್ಲಿಲ್ಲ, ಪೋಯಮ್ ಬಿಡಿಸಿದ್ದೆ, ಪ್ಯಾಸೇಜ್ ಬಿಡಿಸಿರ್ಲಿಲ್ಲ. ಎಲ್ಲದನ್ನು ಮಾಡಿಕೊಟ್ಟೆ ನೋಡಿ ಈ ವಿಡಿಯೋದಾಗ. ಡೆಫಿನೆಟ್ಲಿ ನಿಮಗೆ ಇದು ಹೆಲ್ಪ್ ಆಗ್ತದೆ. ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡ್ರಿ. ನಾನು ಮುಂಜಾನೆ ಹೇಳ್ಬೇಕಾದ್ರೆ ಇದು ಲಾಸ್ಟ್ ವಿಡಿಯೋ ಆಗ್ತದೆ ನಿಮಗೆಲ್ಲ ಅಂತ ಹೇಳಿದ್ದೆ, ಆಮೇಲೆ ನಂತರ ನೆನಪಾಯ್ತು. ಎಸ್, ನಿಮಗೆಲ್ಲ ಹೆಲ್ಪ್ ಆಗಲಿ. ಒನ್ಸ್ ಅಗೇನ್ ಐ ವಿಶ್ ಯು best of luck, and I hope you will score in the examination. Thank you for watching. Thank you.